ಕಾಂಗ್ರೆಸ್ನಲ್ಲಿ ಕ್ಯಾಬಿನೆಟ್ ರಚನೆಯ ಕಸರತ್ತು ಜೋರಾಗಿದೆ. ದೆಹಲಿಗೆ ತೆರಳಿದ್ದ ಪರಮೇಶ್ವರ್, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ವಾಪಸ್ ಆಗ್ತಾ ಇದ್ದಾರೆ. ಸಂಜೆ ಸಿಎಲ್ಪಿ ಮೀಟಿಂಗ್ ಇದೆ, ಹಾಗಾಗಿ ನಾಯಕರುಗಳು ವಾಪಸ್ ಆಗ್ತಾ ಇರುವಂತಹದ್ದು ರಾಜ್ಯಕ್ಕೆ. ಸಿಎಲ್ಪಿ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಭಾಗಿಯಾಗ್ತಾರೆ. ಹಾಗಾಗಿ ದೆಹಲಿಯಿಂದ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬೆಂಗಳೂರಿನತ್ತ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಂಜೆ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್. ಅದಕ್ಕೂ ಮೊದಲು ವರಿಷ್ಠರು ಕರೆಸ್ಕೊಂಡಿದ್ರಲ್ಲ, ಎಂಬಿ ಪಾಟೀಲ್ರನ್ನ, ಪರಮೇಶ್ವರ್ ಅವರನ್ನ, ಪ್ರಿಯಾಂಕ್ ಖರ್ಗೆ ಅವರನ್ನ, ವರಿಷ್ಠರನ್ನ ಭೇಟಿ ಮಾಡಿದ ನಂತರ ಈಗ ಅವರು ಬೆಂಗಳೂರಿನತ್ತ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಇರುತ್ತೆ. ಶಾಸಕರೆಲ್ಲರೂ ಕೂಡ ಭಾಗಿಯಾಗಬೇಕಾಗುತ್ತೆ. ಶಾಸಕರ ಸಮ್ಮುಖದಲ್ಲಿಯೇ ಸಿಎಲ್ಪಿ ಲೀಡರ್ನ ಹೆಸರನ್ನು ಘೋಷಣೆ ಮಾಡಲಾಗುತ್ತೆ. ಹಾಗಾಗಿಯೇ ಎಲ್ಲರೂ ಕೂಡ ದೆಹಲಿಯಿಂದ ಈಗ ಬೆಂಗಳೂರಿನತ್ತ ಬರ್ತಾ ಇರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಸಿಎಲ್ಪಿ ಮೀಟಿಂಗ್ ಇರೋದಕ್ಕೆ ಎಲ್ಲರೂ ಕೂಡ ಬರಬೇಕಾಗುತ್ತೆ, ಸರಿ, ಬಟ್ ಪರಮೇಶ್ವರ್ ಅವರನ್ನ ಜೊತೆಗೆ 3 ನಾಯಕರುಗಳನ್ನ ವರಿಷ್ಠರು ಕರೆಸ್ಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ. ಒಂದು ಸಹಜವಾದ ಒಂದು ಡಿಮ್ಯಾಂಡ್ ಇರ್ಬೋದು ಹಿರಿಯ ನಾಯಕರು, ಅದೇ ನಿನ್ನೆ ಹೇಳುವಂಥದ್ದು. ಅಂದ್ರೆ ಹಿರಿಯ ನಾಯಕರುಗಳು ಒಂದಷ್ಟು ಒತ್ತಾಯ ಹೋಗ್ಲೇಬೇಕು ಅನ್ನುವಂಥದ್ದು. ನಾವು ಕೂಡ ಅಂದ್ರೆ ಒಂದು 7-8 ಜನರಾದ್ರೂ ನೀವು ಮೊದಲಿಗೆ ಅಂದ್ರೆ ಯಾವಾಗ ಪದಗ್ರಹಣ ನಡೀತು ಆ ಸಂದರ್ಭದಲ್ಲಿ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಇವರು ಕೂಡ ಒತ್ತಾಯವನ್ನು ಮಾಡಕ್ಕೆ ಮತ್ತು ಒತ್ತಡವನ್ನು ತರಲಿ ಕಾರಣಕ್ಕಾಗಿ ಹೋಗಿದ್ರು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ಏನು ನಿನ್ನೆ ಹೋದಂಥ ಸಚಿವರುಗಳು ಕೂಡ ವಾಪಸ್ ಬರ್ತಾ ಇದ್ದಾರೆ. ಇವತ್ತಿನ ಸಿಎಲ್ಪಿ ಸಭೆ ಬಳಿಕ ಏನು ಅಧಿಕೃತವಾಗಿ ಒಂದು ಸಮಯ ನಿಗದಿ ಆಗುತ್ತೆ, ಸಮಯದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಏಕಾಂಗಿಯಾಗಿ ಪದಗ್ರಹಣ ಮಾಡ್ತಾರ ಅಥವಾ ಒಂದು 7-8 ಜನ ಒಟ್ಟು ಸೇರಿ ಪದಗ್ರಹಣ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಬಹುತೇಕ ಒಂದು 7-8 ಜನ ಹಿರಿಯ ಸಚಿವರ ಜೊತೆ ಪದಗ್ರಹಣ ಮಾಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕಂದ್ರೆ ಹೈಕಮಾಂಡ್ ವಿಶೇಷವಾಗಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರು ಕೂಡ ಬರೋದ್ರಿಂದ ಇವತ್ತಿನ ಸಿಎಲ್ಪಿ ಸಭೆಯ ಭಾಗವಾಗಿ ಅವರು ಇರೋದ್ರಿಂದ ವೀಕ್ಷಕರಾಗಿ ಅಲ್ಲೂ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ಅದು ಕೇವಲ ಒಬ್ಬರ ಅಥವಾ ಉಳಿದವರ ಒಂದು 8 ಜನ ಸೇರಿ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲೇ ಒಂದು ಅಧಿಕೃತ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಪ್ರೇಮ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಅಧಿಕಾರ ಹಸ್ತಾಂತರದ ವಿಚಾರ ಎಷ್ಟು ಕುತೂಹಲವನ್ನು ಕೆರಳಿಸಿತ್ತೋ, ಡಿಕೆ ಕ್ಯಾಬಿನೆಟ್ನಲ್ಲಿ ಯಾರು ಸಚಿವರಾಗ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗ್ತಾ ಇದೆ. ಹಿರಿಯರಿಗೆ ಎಷ್ಟು ಅವಕಾಶ, ಕಿರಿಯರಿಗೆ ಎಷ್ಟು ಅವಕಾಶ, ಜಾತಿವಾರು, ಪ್ರಾದೇಶಿಕವಾರು ಯಾವ ರೀತಿಯ ಸೂತ್ರವನ್ನು ಹೆಣೆಯಲಾಗುತ್ತೆ, ಅವೆಲ್ಲವೂ ಕೂಡ ಈಗಿರುವಂತಹ ಸಸ್ಪೆನ್ಸ್. ಬಹುತೇಕ ಸಂಜೆಯ ಒಳಗಾಗಿ, ನಾಳೆಯ ಬೆಳಗಾಗಿ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಬಟ್ ಡಿ.ಕೆ. ಶಿವಕುಮಾರ್ ಅವರ ಇಂಗಿತ ಇರುವಂತಹದ್ದು ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು, ಹಿರಿಯರು ಕೂಡ ಇರಲಿ ಅನ್ನುವಂತಹ ಅಭಿಪ್ರಾಯವನ್ನು ವರಿಷ್ಠರ ಮುಂದೆ ವ್ಯಕ್ತಪಡಿಸಿದ್ದಾರೆ.